ಶಿವಂ ವಾಸ್ತು ವಿಭಾಗ ಇತ್ತೀಚೆಗೆ ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಎಲ್ಲರಲ್ಲೂ ಇರತ್ತೆ ಲಕ್ಷ್ಮಿ ಚಂಚಲೆ, ಆದ್ರೆ ಇರ್ಲಿ ನಮ್ಮಲ್ಲೇ ಅನ್ನೋ ಮನೋಭಾವ ಎಲ್ಲರಲ್ಲೂ ಇರತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅದಕ್ಕೆ? ಈ ಶಿವಂ ವಾಸ್ತುವಲ್ಲಿ ಮನೆಯಲ್ಲಿ ಲಕ್ಷ್ಮಿಯನ್ನ ಸ್ಥಿರವಾಗಿ ಕೂಡಿಸ್ಕೊಳ್ಳೋ ಅವಕಾಶ ಕುಬೇರ ಲಕ್ಷ್ಮಿ ಯಂತ್ರ ಸ್ವರೂಪದಲ್ಲಿ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋದು ವಿಶೇಷವಾಗಿರ್ತಕ್ಕಂಥದ್ದು. ಸುರಟಪಲ್ಲಿ ಅನ್ನೋ ಗ್ರಾಮದಲ್ಲಿ ಕಲ್ಪವೃಕ್ಷ ಕಾಮಧೇನು ಸಮೇತವಾಗಿರ್ತಕ್ಕಂಥ ಆ ದೇವಿಯನ್ನ ವಶೀಕರಣ ಮಾಡ್ಕೊಳ್ಳೋದು ಸಾಕಷ್ಟು ಕಷ್ಟವೇ. ಆದರೂ ಸಹ ಮನೆಯಲ್ಲಿ ಸಲೀಸಾಗಿ ಅವಳಾಗವಳೇ ಬರೋ ಥರ ಮಾಡ್ಕೊಳ್ಳೋಕ್ಕೆ ಈ ಪಾದರಸ, ಆ ಪಾದರಸ ನೋಡಿದ್ರೆ ಸಾಕು ಅವಳಿಗೆ ಬರಬೇಕು ಅನ್ಸುತ್ತೆ, ಆಕರ್ಷಿತವಾಗುತ್ತೆ. ಕುಬೇರನ್ನು ಅಲ್ಲೇ ವಾಸವಾಗಿರೋದ್ರಿಂದ ಕುಬೇರ ಲಕ್ಷ್ಮಿ ಸ್ಥಳ. ಅದಕ್ಕೆ ಬನ್ನಿ ಆ ಶಿವನ್ನ ವಾಸ್ತು ಪುರುಷನ್ ಸ್ವಾಗತಿಸೋಣ. ವಾಸ್ತುಯುತವಾಗಿರ್ತಕ್ಕಂಥ ಈ ಕುಬೇರ ಲಕ್ಷ್ಮಿ ಯಂತ್ರ ಸ್ವರೂಪದ ಲಕ್ಷ್ಮಿ ಆಹ್ವಾನೆಯನ್ನ ಮಾಡ್ಕೊಳ್ಳೋಣ ಮನೆಗೆ. ಏನಂತೀರಾ? ಮೊದಲು ಶಿವನ್ ಸ್ವಾಗತಿಸೋಣ. ಬಹಳ ಸಂತೋಷ, ಬಹಳ ಸಂತೋಷ. ಇವತ್ತಿನ ದಿವಸ ಈ ಶಿವಂ ವಾಸ್ತುವಲ್ಲಿ ಕುಬೇರ ಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ. ದೇವರನ್ನ ಅಕಸ್ಮಾತ್ ಪೂರ್ವಕ್ಕಿಟ್ರೆ ನೀವೆಲ್ಲ ಉತ್ತರ ಕೂತ್ಕೊಳ್ಳಿ ಅಂತ ಹೇಳಿದ್ದೆ. ದೇವರನ್ನ ಅಕಸ್ಮಾತ್ ಉತ್ತರಕ್ಕಿಟ್ರೆ ನೀವು ಪೂರ್ವಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ದೆ. 5 ನಿಂಬೆಹಣ್ಣುಗಳಲ್ಲಿ ವಿಶೇಷ ಇರತಕ್ಕಂಥ ವರ್ಧಂತಿ, ಆ ವಿಶೇಷವಾಗಿರ್ತಕ್ಕಂಥ ನಿಂಬೆಹಣ್ಣನ್ನ ನಾವು ಆ ವಿಶೇಷವಾದ ಕಲಶದ ಮೇಲೆ, ಪಂಚಲೋಹದ ಕಲಶ ಅಥವಾ ಬೆಳ್ಳಿ ಕಲಶ ಅನುಕೂಲ ಇದ್ದವ್ರಿಗೆ, ಹಿತ್ತಾಳಿ ತಾಮ್ರ ಯಾವುದಾದ್ರೂ ಸರಿ. ಅನುಕೂಲ ಇಲ್ದಿದ್ದವರು ಯಾವ ಕಾಲಕ್ಕೂ ಸ್ಟೀಲ್ ಇಡಬಾರ್ದು, ಖಂಡಿತ ಬೇಡವೇ ಬೇಡ. ಒಂದು 35 ಕೊಟ್ಟರೆ ಸಾಕು ತಾಮ್ರದ ಚೊಂಬು ಸಿಗುತ್ತೆ. ಅರ್ಥವಾಯ್ತಾ? ಆ ಪುಟ್ಟ ತಾಮ್ರದ ಚೊಂಬು ಮೇಲೆ ಒಂದು ತೆಂಗಿನಕಾಯಿ ಇಡಕ್ಕೆ ಮೊದಲು ಅದರೊಳಗೆ ಹಾಕಬೇಕಾದ್ರು ನೀರು ಹಾಕಲೇಬಾರ್ದು. ನವರತ್ನ ಉಂಗುರ ಇದ್ರೆ ಒಳಭಾಗದಲ್ಲಿ ಹಾಕ್ಬೋದು, ಬಹಳ ಸಂತೋಷ. ಇಲ್ಲದಿದ್ದ ಪಕ್ಷದಲ್ಲಿ ಒಂದು ಲಾವಂಚ, ತದನಂತರ ಅರಿಶಿಣದ ಕೊಂಬು, ₹1 ಕಾಣ್ಯ. ಆ ₹1 ನಾಣ್ಯ ಬಂದು ಹೇಗಿರಬೇಕು? ರಾಮ್ ಟಂಕಿ ಅಥವಾ ಬೆಳ್ಳಿದು ಯಾರೋ ಕೊಟ್ಟಿರ್ತಾರೆ ಅದನ್ನು ಹಾಕೋದು. ತದನಂತರ ಬಟ್ಲಡಿಕೆ ಅನ್ನೋದು ಪೂರ್ತಿ ಇದ್ರೆ ಪೂರ್ತಿ ಬಟ್ಲಡಿಕೆ ಆದರೂ ಹಾಕಿ, ಅರ್ಧ ಬಟ್ಲಾದ್ರೂ ಹಾಕಿ, ಅದರಲ್ಲಿ 1 ನಿಂಬೆಹಣ್ಣು ಹಾಕಿ ಇಟ್ಬಿಡಬೇಕು. ಇನ್ನು 4 ನಿಂಬೆಹಣ್ಣುಗಳು ಆ ಕಲಶದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಕೆಳಗಡೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಇಡ್ತಕ್ಕಂಥದ್ದು. ಪೂಜೆಯನ್ನ ಮಾಡ್ಕೊಳ್ಬೇಕು. ಸ್ಥಳದಾತಾಯ ವಿದ್ಮಹೆ ಗೃಹದೇನುವೆ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇದನ್ನಾದ ನಂತರ ಅಲ್ಲಿ ವೀಳ್ಯದೆಲೆನ ಇಟ್ಟಿರಬೇಕು. ವೀಳ್ಯದೆಲೆ ಮೇಲೆ ಕೂಡ ಮುಂಭಾಗದಲ್ಲಿ ಅರಿಶಿಣದ ಕೊಂಬು, ₹1 ಕಾಯಿನ್ನು, ಅದಾದ್ಮೇಲೆ ಬಟ್ಲಾಡಿಕೆನ ಇಟ್ಟು ಉತ್ತರಕ್ಕೆ ಆ ನುಣಿ ಇರುತ್ತಲ್ಲ, ತುದಿ ಭಾಗ ಅಂದ್ರೆ ವಿಳೆಯ ತುದಿ ಭಾಗ, ಅದು ಯಾವತ್ತೂ ಉತ್ತರ ನೋಡ್ಬೇಕು. ಹೇಗೆ ಕಲಶ ಇಡ್ತಿರೋ ಪರವಾಗಿಲ್ಲ, ಆದ್ರೂ ಅದು ಉತ್ತರ ಭಾಗ ನೋಡ್ತಾ ಇರಬೇಕು. ಆ ತುದಿಯಲ್ಲಿ ಯಾವ ಕಾಲಕ್ಕೂ ಉತ್ತರ ಭಾಗ, ಮೇಲ್ಗಡೆ ಇರತಕ್ಕಂಥ ತೊಟ್ಟೆಲ್ಲ ಅದನ್ನ ಯಾವ ಕಾಲಕ್ಕೂ ದಕ್ಷಿಣದ ಭಾಗದಲ್ಲಿ ಸ್ಥಿರವಾಗಿರಬೇಕು. ಅದ್ರ ಮೇಲೆ ಕುಂಕುಮಾರ್ಚನೆ ಮಾಡ್ಕೋಬೇಕು. ನೀವು ಫಸ್ಟ್ ಗಣಪತಿ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿ ಅಷ್ಟೋತ್ರ ಪುಸ್ತಕ ಸಿಗತ್ತೆ. ಆ ಅಷ್ಟೋತ್ರವನ್ನು ಹೇಳ್ಕೊಂಡ ಗಣಪತಿ ಪೂರ್ತಿ ಅಷ್ಟೋತ್ರ ಮಾಡ್ಬೇಕು. ಗಣಪತಿ ಅಷ್ಟೋತ್ರ ಮಾಡ್ಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಮರಿಬಾರ್ದು. ಒಂದು ಬಿಳಿ ಎಕ್ಕ, ಒಂದೊಂದೇ ಬಿಳಿ ಎಕ್ಕದ ಹೂವನ್ನ ಕರೆಕ್ಟಾಗಿ ಎಷ್ಟು ಅಷ್ಟೋತ್ರ ಇದೆ 108, ಕರೆಕ್ಟಾಗಿ 108 ಇಟ್ಕೋಬೇಕು. ಇಲ್ಲದಿದ್ರೆ ನೀವೇನ್ ಮಾಡ್ಬೋದು? ಒಂದು ಬಿಳಿ ಎಕ್ಕ, ಒಂದೇ ಒಂದು ಬಿಳಿ ಎಕ್ಕ, ಅಕಸ್ಮಾತ್ ಪೂರ್ತಿ 108 ಸಿಗದೇ ಇದ್ದ ಪಕ್ಷದಲ್ಲಿ, ಯಾಕಂದ್ರೆ ಬಹಳ ಜನ ನಾನು 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 ಅಂತ ಕಿತ್ಕೊಂಡ್ಬಿಟ್ರೆ ಮರ ಫುಲ್ಲು ಸೌದು ಹೋಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಒಂದು ಬಿಳಿ ಎಕ್ಕ, 21 ಗರ್ಕೆ ಹುಲ್ಲಿಗೆ 1 ಗಂಟು, ಆ ತರದ್ದು ಮಾಡಿ ಇಟ್ಕೊಂಡು, 21 ಆಗೋದ್ರೆ ಲೆಕ್ಕ ಆಗೋಯ್ತು. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗೀತ. ಅದಕ್ಕೆ 21 ಹೇಳ್ಕೊಳ್ಳಿ. ಒಂದು ಬಿಳಿ ಎಕ್ಕದ ಹೂವು ಇಡಿ, ಪ್ರಾರ್ಥನೆ ಮಾಡಿ ಅವನಿಗೆ ಅಕ್ಷತೆಯನ್ನು ಹಾಕಿ. ತದನಂತರ ಇನ್ನೊಂದ್ಸಲಿ 21 ಗರ್ಕೆ ಹುಲ್ಲಿಡಿ. ಆ 21 ಆಯ್ತು, 21 ಎಷ್ಟಾಯ್ತು? 42 ಆಗೋಯ್ತು. ಆ 42 ವಿಶೇಷವಾಗಿರ್ತಕ್ಕಂಥದ್ದು, ಅಂದ್ರೆ 42 ಅಷ್ಟೋತ್ರ ಆಗೋಯ್ತು ಅಂತ ಹೇಳಿ ಮತ್ತೆ ಅಕ್ಷತೆ, 1 ಗರ್ಕೆ ಹುಲ್ಲು ವಿಶೇಷವಾಗಿ ಇಟ್ಟು ಪ್ರಾರ್ಥನೆ ಮಾಡಿ ಒಂದು ಬಿಳಿ ಎಕ್ಕದ ಹೂವು ಇಡಬೇಕು. ಹೀಗೆ ಗಣಪತಿ ಆದ ನಂತರ ನೀವು ಮಾಡ್ಕೋಬೇಕಾದ ಯಾರ್ದು? ಸಾಕ್ಷಾತ್ ಶ್ರೀಮನ್ನಾರಾಯಣಂದು. ಗಣಪತಿ ಆದ ತಕ್ಷಣ ನಾರಾಯಣದ ಮಾಡ್ಕೋಬೇಕು. ಅದಕ್ಕೆ ನಾರಾಯಣ ಅಷ್ಟೋತ್ರ ಅಂತಿರುತ್ತೆ. ಆ ನಾರಾಯಣ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ. ಅಕಸ್ಮಾತ್ ನಾರಾಯಣ ಅಷ್ಟೋತ್ರ ಇಲ್ಲದೆ ಇದ್ರೆ, ಶ್ರೀನಿವಾಸ ಅಷ್ಟೋತ್ರ ಇದ್ರೆ ಶ್ರೀನಿವಾಸ ಅಷ್ಟೋತ್ರ ಹೇಳ್ಕೋಬೇಕು. ಎರಡರಲ್ಲಿ ಯಾವ್ದಾರು ಒಂದು, ರಾಮ ಕೃಷ್ಣ ಎಲ್ಲ ಹಾಕೊಳ್ಳಂಗಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಬರೀ ನಾರಾಯಣ ಡೈರೆಕ್ಟ್ ಆಗಿದ್ರೆ, ಇಲ್ಲ ಶ್ರೀನಿವಾಸನ ಅಷ್ಟೋತ್ರ ಇದ್ರೆ ಅದನ್ನು ಹೇಳ್ಕೊಂಡು ಅಕ್ಷತೆಯನ್ನು ಹಾಕಬೇಕು. ಅಕ್ಷತೆ ಶ್ರೀನಿವಾಸನಿಗೆ ಹಾಕಬೇಕಾದ್ರೆ ಯಾವತ್ತು ತಿಳ್ಕೊಳ್ಳಿ, ಹರ್ಷಣದ ಅಕ್ಷತೆಯಲ್ಲೇ ಹಾಕಬೇಕು. ಹರ್ಷಣ ಹಜರಾಲಂಕಾರದ ಅಕ್ಷತೆಯನ್ನೇ ಹಾಕಬೇಕು. ಅದರಲ್ಲಿ ಮಾಡ್ಕೊಂಡಿರೋ ಅಕ್ಷತೆಯನ್ನೇ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು. ತದನಂತರ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಇನ್ಯಾರನೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ. ನಾರದ ತಕ್ಷಣ ಲಕ್ಷ್ಮಿ, ಲಕ್ಷ್ಮಿಯನ್ನ ಮಧ್ಯ ಬಂಧನ ಮಾಡ್ಕೊಂಡ್ಬಿಡ್ಬೇಕು. ಲಕ್ಷ್ಮಿನ ಮಧ್ಯ ಬಂಧನ ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ರ, ಓಂ ಪ್ರಕೃತಿ ನಮಃ ಓಂ, ಓಂ ವಿಕೃತಿ ನಮಃ ಓಂ, ಓಂ ವಿದ್ಯಾಯ ನಮಃ ಓಂ, ಸರ್ವಹಿತ ಪ್ರದಾಯ ನಮಃ ಓಂ, ಶ್ರದ್ಧಾಯ ನಮಃ ಓಂ. ಶ್ರದ್ಧಾ ಕುಕ್ಕರ್ಸ್ಕೊಂಡು ಮಾಡ್ಕೋಬೇಕು.
ಆ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಲಕ್ಷ್ಮಿ ಕುಂಕುಮನ್ನೇ ಹಾಕಬೇಕು. ಕುಂಕುಮದ ಅಕ್ಷತೆ ಅಲ್ಲ, ಕುಂಕುಮನ್ನೇ ಹಾಕಬೇಕು. ಒಂದೊಂದು ಕನಕಾಂಬ್ರ ಒಂದು ಕುಂಕುಮದ ಒಂದು ಸಲಿ ಒಂದು ಹಾಕಬೇಕಾದ್ರೆ ಅದನ್ನು ಹಾಕಬೇಕು. ಯಾವತ್ತು ಹಾಕಬೇಕು ಜ್ಞಾಪಕ ಇಟ್ಕೊಡು, ಎಡಗೈಯಲ್ಲಿ ಬಟ್ಲಿರಬೇಕು. ಎಡಗೈಯಲ್ಲಿ ಬಟ್ಲಿ ಇರ್ತಕ್ಕಂಥ ವಿಚಾರ ಯಾವತ್ತು ನೀವು ಸ್ಮರಣೆ ಮಾಡ್ಕೊಂತೀರೋ ಹೀಗೆ ಇಟ್ಕೋಬೇಕು. ಮೊದಲಿಂದ ಹೇಳ್ಕೊಟ್ಟು ಹೀಗೆ ಇಟ್ಕೋಬೇಕು. ಜಿಂಕೆ, ಕೊನೆ ತುದಿ ಬೆರಳು ಚಂದ್ರ, ಎರಡನೇ ಬೆರಳು ಏನು ಉಂಗುರದ ಬೆರಳಿರುತ್ತೆ ಅದು ಸಾಕ್ಷಾತ್ ಸೂರ್ಯ, ಮಧ್ಯ ಬೆರಳು ಏನಿರುತ್ತೆ ಅದು ಯಾವತ್ತು ಶನಿ, ತೋರು ಬೆರಳು ಯಾವತ್ತು ಇರುತ್ತೆ ಅದು ಯಾವಾಗಲೂ ಗುರು. ಆ ತೋರು ಬೆರಳನ್ನ ಗುರು ಬಿಟ್ಟು ಕೆರಡ ಭಾಗದಲ್ಲಿ ಶುಕ್ರ. ಶುಕ್ರ ಗುರು ಅಂದ್ರೆ ದೈತ್ಯ ಗುರು, ರಾಕ್ಷಸ ಗುರು ಎರಡೂ ಸೇರಿದಾಗ ಈ ಜಗತ್ ಶಕ್ತಿ ಜ್ಞಾನ. ಅದಕ್ಕೋಸ್ಕರ ಹೀಗೆ ಇಟ್ಕೋಬೇಕು. ಮಧ್ಯದಲ್ಲಿ ಆರೋಗ್ಯ ಬಂದು ಸೂರ್ಯನ ಬೆರಳು ಅಂದ್ರೆ ಉಂಗುರದ ಬೆರಳು, ಶನಿಯ ಬೆರಳು ಮಧ್ಯದ ಬೆರಳು. ಇದನ್ನ ಶುಕ್ರನ ಆರದ ಮೇಲೆ ಹೀಗಿಟ್ಟಾಗ ಜಿಂಕೆ. ಅಂದರೆ ಮನಸ್ಸನ್ನ ಎಷ್ಟು ಜಿಂಕೆ ವೇಗವಾಗಿ ಹೋದ್ರೂ ಮನಸ್ಸು ಸ್ಥೀಮಿತವಾಗಿರುತ್ತೆ, ಎಷ್ಟು ಸೌಮ್ಯವಾಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಮನೆ ಕಡೆ ಯಾವುದೇ ಚಿಂತೆಗಳನ್ನು ಮಾಡ್ಕೊಡ್ದು. ಗುರು ಅನುಗ್ರಹ ಇಲ್ಲದೆ ಪೂಜೆ ಮಾಡಬಾರದು ಅಂತ ಮೇಲ್ಗಡೆ ತೋರು ಬೆರಳು ಯಾವತ್ತು ಆಕಾಶ ಊರ್ಧ್ವಮುಖದಲ್ಲಿ ಇರ್ತಕ್ಕಂಥ ಎಲ್ಲಾ ಗುರುಗಳನ್ನ ನೆನೆಸ್ಕೋ ಅಂತ ಹೇಳುತ್ತೆ. ಜಿಂಕೆ ಎಷ್ಟು ವಿಶೇಷವಾಗಿ ವೇಗ ಪ್ರಾಣಿನೋ ಅಷ್ಟು ಮನೋ ಉಲ್ಲಾಸವಾಗಿ ಕೂತಿರುತ್ತೆ. ಯಾವ ಕಾಲಕ್ಕೂ ಎಷ್ಟು ಒಳ್ಳೆ ಬುದ್ಧಿ ಅದಕ್ಕೆ ಜಿಂಕೆಗೆ ಅನ್ನೋ ಮನೋಭಾವನೆ. ಮುಗ್ಧ ಪ್ರಾಣಿ, ಮುಗ್ಧವಾಗಿರ್ಲಿ ಮನಸ್ಸು ಅಂತ ಹೇಳುತ್ತೆ. ಹೀಗೆ ಇಟ್ಕೊಂಡು ಒಂದು ಚಿಟಿಕೆಯನ್ನ ಉಂಗುರದ ಬೆರಳಲ್ಲಿ ಹೀಗೆ ಇಟ್ಕೋಬೇಕು. ಚಿಟಿಕೆ ಬೆರಳಲ್ಲಿ ಉಂಗುರದ ಬೆರಳು ಒಂದು ಚಿಟಿಕೆ ತಗೋಬೇಕು, ಒಂದು ಕನಕಾಂಬ್ರ ಹೂ ತಗೋಬೇಕು. ಹೀಗೆ ಎರಡು ಸೇರಿಸ್ಕೋಬೇಕು. ಹೀಗೆ ಇಟ್ಕೋಬೇಕು ಎದೆ ಭಾಗದಲ್ಲಿ. ಓಂ ಪ್ರಕೃತಿ ನಮಃ ಓಂ ಹೀಗೆ ಹಾಕ್ಬೇಕು. ಹೀಗಿದ್ದು 1 2 3 ಹೀಗೆ ತಳ್ಬೇಕು. ಓಂ ಪ್ರಕೃತಿ ನಮಃ ಓಂ, ಓಂ ವಿದ್ಯಾ ನಮಃ ಓಂ ಹೀಗೆ ಆತ್ಮಹತ್ರ ಹೋಗಬೇಕು. ಹೀಗೆ ಹಾಕಬೇಕು. ಆವಾಗ ಏನಂತ ಆ ಸಮೇತವಾಗಿ ಹಾಕಿದ ಹಾಗೆ ಹಾಕಬೇಕಾದ್ರೆ ಒಂದು ಕನಕಾಂಬ್ರ ಹಾಕಬೇಕು. ತಿರುಗಿ ಹಿಂಗೆ ಕುಂಕುಮ ಹಾಕಬೇಕು, ಒಂದು ಕನಕಾಂಬ್ರ ಹಾಕಬೇಕು. ಹಾಗೆ ಕರೆಕ್ಟಾಗಿ 108 ಕನಕಾಂಬ್ರವನ್ನು ವಿಶೇಷವಾಗಿ ಆ ಲಕ್ಷ್ಮಿಗೆ ಇಟ್ಕೊಂಡು ಹಾಕಬೇಕು. ಪ್ರಾರ್ಥನೆ ನಂತರ ಕುಬೇರ ಯಂತ್ರವನ್ನ ಸ್ಮರಣೆ ಮಾಡ್ಕೋಬೇಕು. ಓಂ ಹ್ರೀಂ ಶ್ರೀಂ ಏನ್ ಹೇಳಿ? ಓಂ ಹ್ರೀಂ ಶ್ರೀಂ ಜ್ಞಾಪಕ ಇಟ್ಕೊಳ್ಳಿ. ಅದೇ ಮೂಲ ಬೀಜಾಕ್ಷರ. ಇಲ್ಲಿ ಅಕ್ಕಿನಲ್ಲಿ ಓಂ ಬರೀರಿ. ಸಂಸ್ಕೃತ ಓಂ ಬರಿಬೇಕು, ಕನ್ನಡದ ಓಂ ಬರೀ ಕೂತ್ಕೋಬಾರ್ದು. ಈಗಲೇ ಓಂ ಹ್ರೀಂ ಹಾನ ಹ್ರೀ ಮಾಡ್ಕೊಳ್ಳೋದು. ಹ್ರೀಂ ಶ್ರೀಂ, ಆ ಶ್ರೀಂ ಲಕ್ಷ್ಮಿ, ಹ್ರೀಂ ಅನ್ನೋದು ಕುಬೇರನ ಬಂಧನ. ಅವನು ಹೇಳ್ಕೊಂಡು ಆ ಕುಬೇರ ಅಷ್ಟೋತ್ರನೂ ಅದರಲ್ಲಿರುತ್ತೆ. ಓಂ ಕುಬೇರಾಯ ನಮಃ ಓಂ, ಧನಧಾನ್ಯಾಯ ನಮಃ ಓಂ, ಹಿತಪ್ರದಾಯ ನಮಃ ಓಂ, ಸೂರ್ಯಪ್ರಿಯಾಯ ನಮಃ ಓಂ, ದ್ವಹಂಸಿನೇ ನಮಃ ಓಂ, ಹಂಸರಾಜಾಯ ನಮಃ ಓಂ. ಆ ರೀತಿ ಪ್ರಾರ್ಥನೆ ಮಾಡ್ಕೋಬೇಕು. ಆ ಕುಬೇರನ ಸ್ಮರಣೆ ಮಾಡಿಕೊಂಡು ಅಲ್ಲಿ ಬಂಧನ. ಕೊನೆಯದಾಗಿ ಪರಮೇಶ್ವರನ್ ಹೇಳ್ಕೊಳ್ಳೇಬೇಕು. ಏಕರ್ತ ಪರಮೇಶ್ವರ ಅವನೇ ಸರ್ವ ಐಶ್ವರ್ಯವನ್ನ ಕುಬೇರನಿಗೂ, ಸರ್ವ ಐಶ್ವರ್ಯನು ಸಾಕ್ಷಾತ್ ಲಕ್ಷ್ಮಿಗೂ ಕೊಟ್ಟವನು. ಐಶ್ವರ್ಯ ಈಶ್ವರ, ಐಶ್ವರ್ಯ ಈಶ್ವರ. ಅದಕ್ಕೆ ಐಶ್ವರೇಶ್ವರ ಅಂತ ಅವನ ನಾಮಕರಣ. ಇಡೀ ಜಗತ್ತಲ್ಲಿ ಅವನಿಗೆ ದರ್ಶನ ಮಾಡಿಸ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ಈ ಕಾರ್ಯಕ್ರಮಗಳೆಲ್ಲ ಆಗೋದ ಮೇಲೆ ಬರೀ ಯಾತ್ರೆ, ಬ್ರಹ್ಮಾಂಡ ಯಾತ್ರೆ, ನಾವಾಯ್ತು, ನಮ್ಮ ದೇವಸ್ಥಾನ ಆಯ್ತು, ಯಾತ್ರೆ ಆಯ್ತು, ನಿಮ್ಮನ್ನೆಲ್ಲ ಲೋಕ ರೂಢಿಗೆ ಕಳಿಸ್ಕೊಡ್ತಾ ಇರೋದೇ ಕೆಲಸ. ಇನ್ನೇನು ಪ್ರಪಂಚ ಹೊಟ್ಟೋಗ್ತ ಸಮಯದಲ್ಲಿ ಮಧ್ಯದಲ್ಲಿ ನಾವು ಕಾಪಾಡಬೇಕಾದ ಧರ್ಮ ಅಲ್ವೇ? ಅಂಥ ಒಂದು ಧರ್ಮ, ಇಂಥ ಒಂದು ನಿಷ್ಠೆ ಮನೆ ಲಕ್ಷ್ಮಿ ಆಕರ್ಷಣೆಯಾಗಿ ಸರ್ವಾಜ್ಞೆ ನಿಮಗೆ ಪೂಜಿತವಾಗಲಿ ಪ್ರಾರ್ಥನೆ ಮಾಡ್ಕೋಬೇಕು. ಈಶ್ವರನ ಅಷ್ಟೋತ್ರ ಹೇಳಬೇಕಾದ್ರೆ ಓಂ ಶಂಭುವೇ ನಮಃ ಓಂ, ಪಿನಾಕಿನೇ ನಮಃ ಓಂ, ಶಶೇಖರಾಯ ನಮಃ ಓಂ, ವಾಮದೇವಾಯ ನಮಃ ಓಂ, ವಿರೂಪಾಯ ನಮಃ ಓಂ ಹಾಗೆ ಹೇಳ್ಕೊಂಡು ಹಾಕಬೇಕು. ಈಶ್ವರಂದು ಕೊನೆಯದಾದ್ಮೇಲೆ ವಂದೇ ಶಂಭುಮಾಪತಿಂ ಸುರಗುರುಂ ಅದನ್ನು ಹೇಳ್ಕೋಬೇಕು. ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟು 5 ಬಂಧನ. ನಂಬರ್ 1 ಗಣಪತಿ, ಎರಡನೇದು ಶ್ರೀಮನ್ನಾರಾಯಣ ಅಥವಾ ಶ್ರೀನಿವಾಸ, ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ಕುಬೇರ, ತದನಂತರ ಕೊನೆಗೆ ಪರಮೇಶ್ವರ. ಇಷ್ಟು ಅಷ್ಟೋತ್ರಗಳ ಶತನಾವಳಿಯನ್ನು ಹಾಕಿ ನಮಸ್ಕಾರ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಕುಂಕುಮ ಹಾಗೇ ಇದ್ದ ಮೇಲೆ ಒಂದು ಆರಿಯನ್ನ ಎತ್ತಬೇಕು. ತದನಂತರ ಒಂದು ವಿಶೇಷವಾಗಿರತಕ್ಕಂಥ ಶ್ಲೋಕ ಏನಿದೆ, ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು. ಆ ಓಂ ಹ್ರೀಂ ಶ್ರೀಂ ಇದನ್ನ 108 ಸಲ ಕೊನೆಗೆ ಕೂತ್ಕೊಂಡು ಸ್ಮರಣೆ ಮಾಡ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ನಮಃ, ಓಂ ಹ್ರೀಂ ಶ್ರೀಂ ನಮಃ ಅಂತ ಹೇಳ್ಕೊತಾ ಇರಬೇಕು. 108 ಸಲ ಹೇಳ್ಕೊಳ್ಳಿ. ಹೀಗೆ ಕೂತ್ಕೊಂಡಿರಿ. ಶಿವಾನಣ ನಾಳೆ ಪೂಜೆ ಮುಂದುವರ್ಸೋಣ. ಗುರುಜಿ, ಒಟ್ಟಿನಲ್ಲಿ ಕುಬೇರ ಲಕ್ಷ್ಮಿ ಪೂಜೆಯನ್ನ ವಿಧಿವತ್ತಾಗಿ ಹೇಗೆ ಮಾಡಬೇಕು ಅಂತ ಬಹಳನೇ ಸೊಗಸಾಗಿ ತಿಳಿಸ್ಕೊಟ್ರಿ. ಬಹುಶಃ ನಮ್ಮೆಲ್ಲ ವೀಕ್ಷಕರಿಗೆ ಇಷ್ಟ ಆಗಿರತ್ತೆ, ಮಾಡ್ತಾ ಕೂಡ ಅನ್ಸುತ್ತೆ. ಯಾರಿಗ್ ಬೇಡ ಸಂಪತ್ತಲ್ವೇ ಗುರುಜಿ?